ವೆಲ್ಕಮ್ ಬ್ಯಾಕ್ ಟು ಟೆಕ್ ಬಿಂಬಾ ಚಾನಲ್. ನಾವ ಈ ವಿಡಿಯೋದಾಗ ಟ್ರೀ ಸೆಟ್ ನೋಡೋಣ ಅಂತ. ಟ್ರೀ ಸೆಟ್ ಕ್ಲಾಸ್ ನೇವಿಗೇಬಲ್ ಸೆಟ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡ ಕಾಂಕ್ರೀಟ್ ಇಂಪ್ಲಿಮೆಂಟೇಶನ್ ಪ್ರೊವೈಡ್ ಮಾಡ್ತೈತಿ. ಟ್ರೀ ಸೆಟ್ ಬ್ಯಾಕ್ ಎಂಡ್ ದಾಗ ಟ್ರೀ ಮ್ಯಾಪ್ ನ ಯೂಸ್ ಮಾಡ್ಕೊಂಡ ಯುನಿಕ್ನೆಸ್ ಆಫ್ ದ ಎಲಿಮೆಂಟ್ಸ್ ಆಮೇಲೆ ಆರ್ಡರಿಂಗ್ ಆಫ್ ದ ಎಲಿಮೆಂಟ್ಸ್ ನ ಮೇಂಟೈನ್ ಮಾಡ್ತೈತಿ. ಸೊ ಇದನ್ನ ನಾವ ವಿತ್ ಎಕ್ಸಾಂಪಲ್ ನೋಡೋಣ ಯಾವ ರೀತಿ ಟ್ರೀ ಸೆಟ್ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಈ ಕ್ಲಾಸ್ ದಾಗ ಟ್ರೀ ಸೆಟ್ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಈ ಟ್ರೀ ಸೆಟ್ ಆಫ್ ಟೈಪ್ ಇಂಟೀಜರ್ ಐತಿ ಅಂತಂದ್ರ ನಾನು ಈ ಟ್ರೀ ಸೆಟ್ ದಾಗ ಇಂಟೀಜರ್ ವ್ಯಾಲ್ಯೂನ ನಾನು ಆಡ್ ಮಾಡಾಕತ್ತೀನಿ. ಸೊ ಲೈನ್ ನಂಬರ್ 8 ದಾಗ ನಾ ಏನ್ ಮಾಡಾಕತ್ತೀನಿ, ಟ್ರೀ ಸೆಟ್ ದ ಕನ್ಸ್ಟ್ರಕ್ಟರ್ ನ ಕರೆಯಾಕತ್ತೀನಿ. ಟ್ರೀ ಸೆಟ್ ದ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ನಾನು ಕರೆಯಾಕತ್ತೀನಿ. ಸೊ ಇದ್ರದ್ದು ಇಂಪ್ಲಿಮೆಂಟೇಶನ್ ನೋಡಿದ್ರ ಇಲ್ಲಿ ಏನ್ ಮಾಡಾಕತ್ತಾರ, ದಿಸ್ ನೀವು ಟ್ರೀ ಮ್ಯಾಪ್ ಅಂತ ಹೇಳಿ ಟ್ರೀ ಮ್ಯಾಪ್ ದ ಆಬ್ಜೆಕ್ಟ್ ನ ದಿಸ್ ದಾಗ ಕರೆಯಾಕತ್ತಾರ. ಸೊ ಇಲ್ಲಿ ದಿಸ್ ದಾಗ ನೋಡಿದ್ರ ದಿಸ್ ಡಾಟ್ ಎಂ ಅಂತಂದ್ರೆ ಇದು ನೇವಿಗೇಬಲ್ ಮ್ಯಾಪ್ ದ ರೆಫರೆನ್ಸ್ ದಾಗ ಟ್ರೀ ಮ್ಯಾಪ್ ದ ಆಬ್ಜೆಕ್ಟ್ ನ ಪ್ಲೇಸ್ ಮಾಡಾಕತ್ತಾರ. ಸೊ ಯಾವಾಗ ಲೈನ್ ನಂಬರ್ 9 ದಾಗ ನಮ್ಸ್ ಡಾಟ್ ಆಡ್ ಟು ಅಂತ ಹೇಳಿ ಕರಿತೀವಲ್ಲ, ಅವಾಗ ಕಂಟ್ರೋಲ್ ಬೇಸಿಕಲಿ ಈ ಆಡ್ ಮೆಥಡ್ ಹೋಗುತ್ತೆ. ಸೊ ಇಲ್ಲಿ ಲೈನ್ ನಂಬರ್ 255 ದಾಗ ನೋಡಿದ್ರ ರಿಟರ್ನ್ ಎಂ ಡಾಟ್ ಪುಟ್ ಈ ನಾವ್ ಯಾವ ಎಲಿಮೆಂಟ್ ನ ಕಳ್ಸಾಕತ್ತೀವಲ್ಲ ಅದ್ ಆಸ್ ಎ ಕೆ ಆಗಿ ಕಳ್ಸಾಕತ್ತಾರ. ಆಮೇಲೆ ಪ್ರೆಸೆಂಟ್ ಏನೈತಿದ ಡಮ್ಮಿ ಆಬ್ಜೆಕ್ಟ್ ಐತಿ. ಡಮ್ಮಿ ಆಬ್ಜೆಕ್ಟ್ ಆಫ್ ಟೈಪ್ ಆಬ್ಜೆಕ್ಟ್ ಐತಿ. ಸೊ ಡಬಲ್ ಈಕ್ವಲ್ಸ್ ನಲ್ ಅಂತೇಳಿ ಮಾಡಾಕತ್ತಾರ. ಸೊ ಇದ ಎಂ ಏನೈತಿ, ಎಂ ಈಸ್ ನಥಿಂಗ್ ಬಟ್ ಇನ್ಸ್ಟೆನ್ಸ್ ಆಫ್ ಅ ಟ್ರೀ ಮ್ಯಾಪ್. ಸೊ ನಾವ್ ಕಳ್ಸಿರುವಂತ ಎಲಿಮೆಂಟ್ ನ ಆಸ್ ಎ ಕೆ ಆಗಿ ಕಳ್ಸಾಕತ್ತಾರ. ಆಮೇಲೆ ವ್ಯಾಲ್ಯೂ ಆಗಿ ಒಂದು ಡಮ್ಮಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಕಳ್ಸಾಕತ್ತಾರ. ಸೊ ಈ ರೀತಿ ನಮ್ದ ಟ್ರೀ ಸೆಟ್ ಬ್ಯಾಕ್ ಎಂಡ್ ದಾಗ ಟ್ರೀ ಮ್ಯಾಪ್ ನ ಯೂಸ್ ಮಾಡ್ಕೋತೀವಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರ ವ್ಯಾಲ್ಯೂಸ್ 1 2 9 10 ಅಂತ ಹೇಳಿ ಬಂತ. ಸೊ ಇಲ್ಲಿ ಇನ್ಸರ್ಷನ್ ಆರ್ಡರ್ ನೋಡಿದ್ರ 2 1 9 10 ಐತಿ ಹೇಳಿ. ಸೊ ಟ್ರೀ ಸೆಟ್ ಏನ್ ಮಾಡ್ತಾ ಬೇಸ್ಡ್ ಆನ್ ದ ನ್ಯಾಚುರಲ್ ಆರ್ಡರಿಂಗ್ ಇವನ್ನೆಲ್ಲಾನು ಸ್ಟೋರ್ ಮಾಡ್ಕೊಂಡೈತಿ. ಸೊ ಇದು ನ್ಯಾಚುರಲ್ ಆರ್ಡರಿಂಗ್ ಯಾವ ರೀತಿ ಸ್ಟೋರ್ ಮಾಡ್ಕೊಳಾಗ್ತೈತಿ ಅಂತಂದ್ರ ಈ ಇಂಟೀಜರ್ ಕ್ಲಾಸ್ ನೋಡಿದ್ರ ಇಂಟೀಜರ್ ಕ್ಲಾಸ್ ಏನ್ ಮಾಡಾಕತೈತಿ, ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಐತಿ. ಸೊ ಇದ ಕಂಪೇರ್ ಟು ಮೆಥಡ್ ನ ಓವರ್ ರೈಡ್ ಮಾಡಿ ನ್ಯಾಚುರಲ್ ಸಾರ್ಟಿಂಗ್ ಇಂಪ್ಲಿಮೆಂಟೇಶನ್ ಕಂಪೇರ್ ಟು ಮೆಥಡ್ ದಾಗ ಪ್ರೊವೈಡ್ ಮಾಡೈತಿ. ಅದ್ರ ಸಲುವಾಗಿ ಬೇಸಿಕಲಿ ಇಲ್ಲಿ ಎಲಿಮೆಂಟ್ಸ್ ಎಲ್ಲಾನು ನ್ಯಾಚುರಲ್ ಸಾರ್ಟಿಂಗ್ ಆರ್ಡರ್ ದಾಗ ಸೆಟ್ ದಾಗ ಸ್ಟೋರ್ ಆಗ್ಯಾವ. ನಮ್ದ ನೆಕ್ಸ್ಟ್ ಕ್ವಶನ್, ನಾಟ್ ಓನ್ಲಿ ಇಂಟೀಜರ್, ಇವನ್ ಸ್ಟ್ರಿಂಗ್ ಯೂಸ್ ಮಾಡಿದ್ರ, ಲಾಂಗ್ ಯೂಸ್ ಮಾಡಿದ್ರ, ಡಬಲ್ ಯೂಸ್ ಮಾಡಿದ್ರ, ಸೊ ಫ್ಲೋಟ್ ಯೂಸ್ ಮಾಡಿದ್ರ ಇವೆಲ್ಲಾ ಕ್ಲಾಸಸ್ ದಾಗ ಏನಾಗೈತಿ ಅಂತಂದ್ರೆ ಕಂಪೇರೇಬಲ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡ ಕಾಂಕ್ರೀಟ್ ಇಂಪ್ಲಿಮೆಂಟೇಶನ್ ಪ್ರೊವೈಡ್ ಮಾಡ್ಯಾರ. ಸೊ ನಾವ್ ಟ್ರೀ ಸೆಟ್ ಆಫ್ ಪರ್ಟಿಕ್ಯುಲರ್ ಟೈಪ್ ನ ತಗೊಂಡ್ರ ಅಲ್ಲಿ ಕಂಪೇರ್ ಟು ಮೆಥಡ್ ಲಾಜಿಕ್ ಯಾವ ರೀತಿ ಐತ್ಲ ಅದ್ರ ಪ್ರಕಾರ ಎಲಿಮೆಂಟ್ಸ್ ಎಲ್ಲ ಏನಾಗ್ತಾವ ಅಂದ್ರ ಸಾರ್ಟ್ ಆಗ್ತಾವ. ನಮ್ದ ನೆಕ್ಸ್ಟ್ ಕ್ವಶನ್ ಏನಂತಂದ್ರ, ಇನ್ ಕೇಸ್ ನಾವ ಕಸ್ಟಮ್ ಕ್ಲಾಸ್ ದ ಆಬ್ಜೆಕ್ಟ್ ನ ನಾವ ಎಲಿಮೆಂಟ್ಸ್ ಆಗಿ ಯೂಸ್ ಮಾಡ್ಬೇಕಂದ್ರ ಟ್ರೀ ಸೆಟ್ ದಾಗ ಏನ್ ಮಾಡ್ಬೇಕಂತ ಹೇಳಿ. ಸೊ ನಾನ ಈ ಕ್ಲಾಸ್ ದಾಗ ಒಂದ್ ಸ್ಟ್ಯಾಟಿಕ್ ಕ್ಲಾಸ್ ಬರ್ಕೊಂದಿನಿ ಎಂಪ್ಲಾಯ್ ಅಂತ ಹೇಳಿ. ಈ ಎಂಪ್ಲಾಯ್ ಕ್ಲಾಸ್ ದಾಗ ಐ ಡಿ ನೇಮ್ ಅಂತ ಹೇಳಿ ಎರಡು ಅಟ್ರಿಬ್ಯೂಟ್ ಅದಾವ. ಎಂಪ್ಲಾಯ್ ಕ್ಲಾಸ್ ದ ಕನ್ಸ್ಟ್ರಕ್ಟರ್ ಐತಿ. ಟೂ ಸ್ಟ್ರಿಂಗ್ ಮೆಥಡ್ ನ ನಾನು ಓವರ್ ರೈಡ್ ಮಾಡಾಕತ್ತೀನಿ. ಸೊ ಇದೆಲ್ಲ ಬೇಕಾಗಿಲ್ಲ ನಮಗ. ಲೈನ್ ನಂಬರ್ 26 ದಾಗ ನಾನು ಟ್ರೀ ಸೆಟ್ ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಟ್ರೀ ಸೆಟ್ ಆಫ್ ಟೈಪ್ ಎಂಪ್ಲಾಯ್ ಐತಿ. ಆಮೇಲೆ ನಾ ಏನ್ ಮಾಡಾಕತ್ತೀನಿ ಇಲ್ಲ ಎಂಪ್ಲಾಯ್ಸ್ ಡಾಟ್ ಆಡ್ ನ್ಯೂ ಎಂಪ್ಲಾಯ್ 12 ABC ID 12 ನೇಮ್ ABC. ಎಂಪ್ಲಾಯ್ಸ್ ಡಾಟ್ ಆಡ್ ನ್ಯೂ ಎಂಪ್ಲಾಯ್ ID 13 ನೇಮ್ BCA ಅಂತ ಹೇಳೈತಿ. ಲೈನ್ ನಂಬರ್ 30 ದಾಗ ನಾನು ಎಂಪ್ಲಾಯ್ಸ್ ನ ಪ್ರಿಂಟ್ ಮಾಡಾಕತ್ತೀನಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರ ನಮಗ ಎಕ್ಸೆಪ್ಷನ್ ಬಂತ. ಏನಂತ ಹೇಳಿ ಬಂತ, ಜಾವಾ ಲ್ಯಾಂಗ್ ಡಾಟ್ ಕಂಪೇರೇಬಲ್ is unnamed module of Java lang comparable in module ಅಂತ. ಬೇಸಿಕಲಿ ಅದ ಟೈಪ್ ಕಾಸ್ಟ್ ಎಕ್ಸೆಪ್ಷನ್ ಬರಾಕತೈತಿ. ಸೊ ಯಾವ ಲೈನ್ ದಾಗ ಬರಾಕತೈತಿ, ಲೈನ್ ನಂಬರ್ 1569 ದಾಗ ಬರಾಕತೈತಿ. ಇಲ್ಲಿ ನೋಡಿದ್ರ ಕಂಪೇರ್ ಟು ನ ಬೇಸಿಕಲಿ ಯೂಸ್ ಮಾಡಕ್ ಟ್ರೈ ಮಾಡಾಕತೈತಿ. ಆದ್ರ ನಮ್ ಎಂಪ್ಲಾಯ್ ಕ್ಲಾಸ್ ದಾಗ ಕಂಪೇರ್ ಟು ಮೆಥಡ್ ಇಲ್ಲ. ಅದ್ರ ಸಲುವಾಗಿ ನಮ್ಗೆ ಎಕ್ಸೆಪ್ಷನ್ ಬರಾಕತೈತಿ. ಸೊ ಟ್ರೀ ಮ್ಯಾಪ್ ಯಾವ ರೀತಿ ವರ್ಕ್ ಆಗ್ತೈತಿ ಅಂತ ಹೇಳಿ ನಾವು ಟ್ರೀ ಮ್ಯಾಪ್ ಡಿಸ್ಕಸ್ ಮಾಡ್ ಮುಂದೆ ನೋಡಿದ್ವಿ. ಟ್ರೀ ಸೆಟ್ ಇಂಟರ್ನಲ್ಲಿ ಟ್ರೀ ಮ್ಯಾಪ್ ನ ಯೂಸ್ ಮಾಡ್ಕೋತೈತಿ. ಸೊ ಟ್ರೀ ಮ್ಯಾಪ್ ಏನ್ ಮಾಡ್ತೈತಿ ಅಂತಂದ್ರ ಕೀ ವ್ಯಾಲ್ಯೂ ನ ಕಂಪೇರ್ ಮಾಡಾಕ ಐದರ್ ಕಂಪೇರ್ ಟು ಮೆಥಡ್ ಯೂಸ್ ಮಾಡ್ಕೋತೈತಿ, ಇಲ್ಲ ಅಂತಂದ್ರ ಕಂಪೇರಿಟರ್ ನಾವ್ ಕಳ್ಸಿದೀವಿ ಅಂತಂದ್ರ ಆ ಕಂಪೇರಿಟರ್ ನ ಯೂಸ್ ಮಾಡ್ಕೋತೈತಿ. ಸೊ ಇಲ್ಲಿ ನಾವ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ನ ಯೂಸ್ ಮಾಡ್ಕೊಳಕತ್ತೀವ. ಅದಕ್ಕ ಈ ಎಂಪ್ಲಾಯ್ ಕ್ಲಾಸ್ ದಾಗ
ಬೇಸಿಕಲಿ ಕಂಪೇರ್ ಟು ಮೆಥಡ್ ಐತನ, ಆಮೇಲೆ ಎಂಪ್ಲಾಯ್ ಕ್ಲಾಸ್ ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಐತನ ಅಂತ ಚೆಕ್ ಮಾಡ್ತೈತಿ. ಸೊ ಇವೆರಡು ಕೇಸ್ ಇಲ್ಲ, ಅದ್ರ ಸಲುವಾಗಿ ನಮ್ಗಿದ ಕ್ಲಾಸ್ ಕಾಸ್ಟ್ ಎಕ್ಸೆಪ್ಷನ್ ಬಂದೈತಿ. ಸೊ ಅದಕ್ಕೆ ಗೊತ್ತಾಗಿಲ್ಲ ಬೇಸಿಕಲಿ ಯಾವ ರೀತಿ ಈ ಎಂಪ್ಲಾಯ್ ಆಬ್ಜೆಕ್ಟ್ ನ ಸಾರ್ಟ್ ಮಾಡ್ಬೇಕು ಅನ್ನುವಂತ ಲಾಜಿಕ್ ಇಲ್ಲ, ಅದ್ರ ಸಲುವಾಗಿ ಇದೆ ಎಕ್ಸೆಪ್ಷನ್ ಬಂದೈತಿ. ಇದನ್ನ ಯಾವ ರೀತಿ ಫಿಕ್ಸ್ ಮಾಡಬಹುದು ಅಂತಂದ್ರ ಎರಡು ವೇ ಅದಾವ. ಸೊ ಒಂದೇ ವೇ ಯಾವ್ದಂದ್ರ, ನಾವ ಎಂಪ್ಲಾಯ್ ಕ್ಲಾಸ್ ದಾಗ ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಅಂತ ಹೇಳಿ ಕೊಟ್ಟ ಆಮೇಲೆ ಕಂಪೇರ್ ಟು ಮೆಥಡ್ ನ ನಾವ ಓವರ್ ರೈಡ್ ಮಾಡ್ಬೋದ. ಸೊ ಇಲ್ಲಿ ನಾ ಏನ್ ಮಾಡಾಕತ್ತೀನಿ, ಕಂಪೇರ್ ಟು ಮೆಥಡ್ ನ ಓವರ್ ರೈಡ್ ಮಾಡಾಕತ್ತೀನಿ. ಇನ್ಸೈಡ್ ಕಂಪೇರ್ ಟು ಅಂತ ಹೇಳಿ ಒಂದು ಲೈನ್ ನ ಪ್ರಿಂಟ್ ಮಾಡಾಕತ್ತೀನಿ. ಇಲ್ಲಿ ನಾನು ಎಂಪ್ಲಾಯ್ ಆಬ್ಜೆಕ್ಟ್ ನ ಯಾವ ರೀತಿ ಸಾರ್ಟ್ ಮಾಡ್ಬೇಕನ್ನ ಹಾಕ್ತೀನಿ, ಬೇಸ್ಡ್ ಆನ್ ದ ಐಡಿ ನಾನು ಸಾರ್ಟ್ ಮಾಡ್ಬೇಕನ್ನ ಹಾಕತ್ತೀನಿ. ಸೊ ಅದ್ರ ಸಲುವಾಗಿ ದಿಸ್ ಡಾಟ್ ಐ ಡಿ ಮೈನಸ್ ಎ ಎಂ ಪಿ ಡಾಟ್ ಐ ಡಿ ಅಂತೇಳಿ ನಾನು ಇಲ್ಲೇ ಮೆನ್ಷನ್ ಮಾಡಾಕತ್ತೀನಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮ್ದು ಎಂಪ್ಲಾಯ್ ಸೆಟ್ 10, 12, 13, 14 ಅಂತ ಹೇಳಿ ಬಂತ. ಸೊ ಇದು ನಮ್ದು ಮೇನ್ ಮೆಥಡ್. ಸೊ ಮೇನ್ ಮೆಥಡ್ ದಾಗ ನಾ ಏನ್ ಮಾಡಾಕತ್ತೀವಿ, ಇಲ್ಲೇ ರೀಸೆಟ್ ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀವಿ. ರೀಸೆಟ್ ಆಫ್ ಟೈಪ್ ಎಂಪ್ಲಾಯ್ ಐತಿ. ಆಮೇಲೆ ಈ ರೀತಿ ನಾನು ಎಂಪ್ಲಾಯ್ ಆಬ್ಜೆಕ್ಟ್ಸ್ ನ ಬೇಸಿಕಲಿ ಪ್ಲೇಸ್ ಮಾಡ್ಕೋತ ಹೊಂಟೀನಿ. ನೀವು ಎಂಪ್ಲಾಯ್ 12 ಎ ಬಿ ಸಿ, ನೀವು ಎಂಪ್ಲಾಯ್ 13 ಬಿ ಸಿ ಎ, ನೀವು ಎಂಪ್ಲಾಯ್ ಅಗೇನ್ ಡೂಪ್ಲಿಕೇಟ್ ನ ಇಲ್ಲಿ ಆಡ್ ಮಾಡಾಕತ್ತೀನಿ 12 ಎ ಬಿ ಸಿ, ನೀವು ಎಂಪ್ಲಾಯ್ 14 ಎಕ್ಸ್ ವೈ ಜಿ, ನೀವು ಎಂಪ್ಲಾಯ್ 10 ಪಿ ಕ್ಯೂ ಆರ್. ಸೊ ಇಲ್ಲಿ ನಮ್ದು ಫೈನಲ್ ಸೆಟ್ ನೋಡಿದ್ರ ನಾವಿಲ್ಲಿ ಏನಂತ ಹೇಳಿ ಕೊಟ್ಟಿವ, ಇಂಪ್ಲಿಮೆಂಟೇಷನ್ ಕಂಪೇರ್ ಟು ದಾಗ ಬೇಸ್ಡ್ ಆನ್ ದ ಐ ಡಿ ಸಾರ್ಟ್ ಆಗ್ಬೇಕಂತೇಳಿ. ಸೊ ಇಲ್ಲಿ ನೋಡಿದ್ರೆ 10, 12, 13, 14 ಅಂತ ಹೇಳಿ ಬಂದೈತಿ. ಇವೊಂದು ನಾವ ಈ ಲೈನ್ ದಾಗ ಡೂಪ್ಲಿಕೇಟ್ ಎಲಿಮೆಂಟ್ ನ ಆಡ್ ಮಾಡಿದ್ರು ಅದ ಇಲ್ಲೇನಾಗಿಲ್ಲ, ಬಂದಿಲ್ಲ. ಸೊ ಈ ರೀತಿ ನಮ್ದ ಟ್ರೀ ಸೆಟ್ ಏನ್ ಮಾಡ್ತೈತಿ, ಯುನಿಕ್ನೆಸ್ ಆಫ್ ದ ಎಲಿಮೆಂಟ್ಸ್ ನ ಆಮೇಲೆ ಸಾರ್ಟಿಂಗ್ ಆರ್ಡರ್ ನ ಮೇಂಟೈನ್ ಮಾಡ್ತೈತಿ. ಇದೊಂದ್ ವೇ. ಸೊ ಸೆಕೆಂಡ್ ವೇ ಏನಂತಂದ್ರ ಯೂಸಿಂಗ್ ಅ ಕಂಪೇರೇಟರ್. ಸೊ ಇಲ್ಲಿ ನಾ ಏನ್ ಮಾಡಾಕತ್ತೀನಿ, ಟ್ರೀ ಸೆಟ್ ದ ಕನ್ಸ್ಟ್ರಕ್ಟರ್ ದಾಗ ಕಂಪೇರೇಟರ್ ಆಬ್ಜೆಕ್ಟ್ ನ ನಾನು ಪಾಸ್ ಮಾಡಾಕತ್ತೀನಿ. ಸೊ ಇಲ್ಲಿ ನಾನು ಕಂಪೇರೇಟರ್ ಆಬ್ಜೆಕ್ಟ್ ನ ಯೂಸಿಂಗ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ನ ಪ್ರೊವೈಡ್ ಮಾಡಾಕತ್ತೀನಿ. ಸೊ ಇಲ್ಲಿ ನಾ ಏನ್ ಹೇಳಾಕತ್ತೀನಿ, ಇ2 ಡಾಟ್ ಐ ಡಿ ಮೈನಸ್ ಇ1 ಡಾಟ್ ಐ ಡಿ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ದಾಗ ಬೇಸಿಕಲಿ ಎಂಪ್ಲಾಯ್ ಆಬ್ಜೆಕ್ಟ್ ಸಾರ್ಟ್ ಆಗ್ಬೇಕಂತ ಹೇಳಿ ನಾನು ಇಲ್ಲಿ ಮೆನ್ಷನ್ ಮಾಡಾಕತ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ಈಗ ನಮಗ ಫಸ್ಟ್ 14 ಬಂತ, ಆಮೇಲೆ 13, ಆಮೇಲೆ 12, ಆಮೇಲೆ 10 ಬಂದೈತಿ. ಸೊ ಈ ರೀತಿ ನಾವ ಇನ್ ಕೇಸ್ ಕಸ್ಟಮ್ ಕ್ಲಾಸ್ ಆಬ್ಜೆಕ್ಟ್ಸ್ ನಾವ ಎಲಿಮೆಂಟ್ಸ್ ಆಗಿ ಯೂಸ್ ಮಾಡ್ಬೇಕಂತಂದ್ರೆ ಟ್ರೀ ಸೆಟ್ ದಾಗ ಐದರ್ ಆ ಪರ್ಟಿಕ್ಯುಲರ್ ಕ್ಲಾಸ್ ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಅಂತ ಹೇಳಿ ಮಾಡಿ ಕಂಪೇರ್ ಟು ಮೆಥಡ್ ನ ಓವರ್ ರೈಡ್ ಮಾಡಿ ಇಂಪ್ಲಿಮೆಂಟೇಷನ್ ಕೊಡ್ಬೇಕು ಬಂದ್ರ, ಇಲ್ಲ ಅಂತಂದ್ರೆ ಟ್ರೀ ಸೆಟ್ ಕನ್ಸ್ಟ್ರಕ್ಟರ್ ದಾಗ ನಾವ ಕಂಪೇರೇಟರ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಕೊಡ್ಬೇಕ. ಸೊ ಇಷ್ಟಿದ ಟ್ರೀ ಸೆಟ್ ಯಾವ ರೀತಿ ಇಂಟರ್ನಲ್ಲಿ ವರ್ಕ್ ಆಗ್ತೈತಿ ಅಂತ ಹೇಳಿ. ನೆಕ್ಸ್ಟ್ ಕಂಪ್ಯಾರಿಸನ್ ಬಿಟ್ವೀನ್ ಟ್ರೀ ಸೆಟ್, ಹ್ಯಾಶ್ ಸೆಟ್, ಲಿಂಕ್ಡ್ ಹ್ಯಾಶ್ ಸೆಟ್ ಆಮೇಲೆ ನೋಡುದಾದ್ರ, ಸೊ ಹ್ಯಾಸೆಟ್ ದಾಗ ಏನು ಆರ್ಡರ್ ಇರಂಗಿಲ್ಲ, ಯಾವ್ದು ಇನ್ಸರ್ಷನ್ ಆರ್ಡರ್ ಯಾವ್ದು ಆರ್ಡರ್ ನ ಇದ ಮೇಂಟೈನ್ ಮಾಡಂಗಿಲ್ಲ. ಲಿಂಕ್ಡ್ ಹ್ಯಾಸೆಟ್ ಏನ್ ಮಾಡ್ತೈತಿ, ಇನ್ಸರ್ಷನ್ ಆರ್ಡರ್ ನ ಮೇಂಟೈನ್ ಮಾಡ್ತೈತಿ. ಟ್ರೀ ಸೆಟ್ ಸಾರ್ಟೆಡ್ ಆರ್ಡರ್ ನ ಮೇಂಟೈನ್ ಮಾಡ್ತೈತಿ. ಸೊ ಟ್ರೀ ಸೆಟ್ ದಾಗ ನಾವ ಟ್ರೀ ಸೆಟ್ ಆಬ್ಜೆಕ್ಟ್ ನ ಯಾವ್ದು ಕ್ರಿಯೇಟ್ ಮಾಡ್ತಿಲ್ಲ, ಯಾವ ಟೈಪ್ ಆಫ್ ಆಬ್ಜೆಕ್ಟ್ ನ ನಾವು ಟ್ರೀ ಸೆಟ್ ದಾಗ ಹಾಕ್ಬೇಕಂತೀವಲ್ಲ, ಇನ್ ಕೇಸ್ ಅದ ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಇತ್ತು ಆಮೇಲೆ ಕಂಪೇರ್ ಟು ಮೆಥಡ್ ಇತ್ತು ಅಂತಂದ್ರ ಅದ್ರ ಪ್ರಕಾರ ಸಾರ್ಟ್ ಆಗ್ತೈತಿ. ಇಲ್ ಕೇಸ್ ಇರ್ಲಿಲ್ಲ ಅಂತಂದ್ರ ಟ್ರೀ ಸೆಟ್ ದಾಗ ನಾವ ಕಂಪೇರೇಟರ್ ಆಬ್ಜೆಕ್ಟ್ ನ ಕೊಟ್ಟಿದ್ದೀವಿ ಅಂದ್ರೆ ಅಲ್ಲಿ ಯಾವ ಲಾಜಿಕ್ ಕೊಟ್ಟಿರ್ತೀವಲ್ಲ ಅದ್ರ ಪ್ರಕಾರ ಟ್ರೀ ಸೆಟ್ ದಾಗ ಬೇಸಿಕಲಿ ಸಾರ್ಟ್ ಆಗಿ ಎಲಿಮೆಂಟ್ಸ್ ಸ್ಟೋರ್ ಆಗ್ತಾವ. ಹ್ಯಾಸೆಟ್ ದಾಗ ಒಂದ್ ನಲ್ ವ್ಯಾಲ್ಯೂನ ನಾವು ಇನ್ಸರ್ಟ್ ಮಾಡಬಹುದ, ಲಿಂಕ್ಡ್ ಹ್ಯಾಸೆಟ್ ದಾಗ ಒಂದ್ ನಲ್ ವ್ಯಾಲ್ಯೂನ ನಾವು ಇನ್ಸರ್ಟ್ ಮಾಡಬಹುದ. ಟ್ರೀ ಸೆಟ್ ದಾಗ ನಾವ ನಲ್ ವ್ಯಾಲ್ಯೂನ ಇನ್ಸರ್ಟ್ ಮಾಡಕ್ ಆಗಂಗಿಲ್ಲ. ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಹ್ಯಾಸೆಟ್ ಪರ್ಫಾರ್ಮೆನ್ಸ್ ಜಾಸ್ತಿ ಐತಿ, ಫಾಸ್ಟೆಸ್ಟ್ ಐತಿ. ಲಿಂಕ್ಡ್ ಹ್ಯಾಸೆಟ್ ಕಿಂತ ಸ್ಲೋ ಐತಿ. ಎದಕ್ಕಂದ್ರ ಲಿಂಕ್ಡ್ ಹ್ಯಾಸೆಟ್ ಇಂಟರ್ನಲ್ಲಿ ಲಿಂಕ್ಡ್ ಹ್ಯಾಶ್ ಮ್ಯಾಪ್ ನ ಯೂಸ್ ಮಾಡ್ಕೋತೈತಿ. ಲಿಂಕ್ಡ್ ಹ್ಯಾಶ್ ಮ್ಯಾಪ್ ದಾಗ ಪ್ರೀವಿಯಸ್ ಆಫ್ಟರ್ ಅಂತ ಹೇಳಿ ಬೇಸಿಕಲಿ ಎರಡು ಎಕ್ಸ್ಟ್ರಾ ಪ್ಯಾರಾಮೀಟರ್, ಎರಡು ಎಕ್ಸ್ಟ್ರಾ ಪಾಯಿಂಟ್ ಅನ್ನ ಮೇಂಟೈನ್ ಮಾಡ್ಬೇಕಾಗ್ತೈತಿ. ಇಂಡಸ್ಟ್ರಿಯಲ್ ಆರ್ಡರ್ ನ ಮೇಂಟೈನ್ ಮಾಡ್ಬೇಕಂತಂದ್ರ ಅದ್ರ ಸಲುವಾಗಿ ಲಿಂಕ್ಡ್ ಹ್ಯಾಸೆಟ್ ಕಿಂತ ಸ್ಲೋ ಐತಿ. ಟ್ರೀ ಸೆಟ್ ಸಾರ್ಟಿಂಗ್ ಆರ್ಡರ್ ನ ಮೇಂಟೈನ್ ಮಾಡ್ಬೇಕಂತಂದ್ರ ಬೇಸಿಕಲಿ ಟ್ರೀ ಮ್ಯಾಪ್ ನ ಯೂಸ್ ಮಾಡ್ಕೋತೈತಿ. ಟ್ರೀ ಮ್ಯಾಪ್ ಇಂಟರ್ನಲ್ಲಿ ಬೈನರಿ ಟ್ರೀ ನ ಯೂಸ್ ಮಾಡ್ಕೋತೈತಿ. ಅದ್ರ ಸಲುವಾಗಿ ಇದ ಲಿಂಕ್ಡ್ ಹ್ಯಾಸೆಟ್ ಕಿಂತನೂ ಸ್ಲೋವರ್ ಐತಿ. ಹ್ಯಾಸೆಟ್ ಬ್ಯಾಕ್ ಎಂಡ್ ದಾಗ ಹ್ಯಾಶ್ ಮ್ಯಾಪ್ ನ ಯೂಸ್ ಮಾಡ್ಕೋತೈತಿ. ಲಿಂಕ್ಡ್ ಹ್ಯಾಸೆಟ್ ಬ್ಯಾಕ್ ಎಂಡ್ ದಾಗ ಲಿಂಕ್ಡ್ ಹ್ಯಾಶ್ ಮ್ಯಾಪ್ ಯೂಸ್ ಮಾಡ್ಕೋತೈತಿ. ಟ್ರೀ ಸೆಟ್ ಬ್ಯಾಕ್ ಎಂಡ್ ದಾಗ ಟ್ರೀ ಮ್ಯಾಪ್ ನ ಯೂಸ್ ಮಾಡ್ಕೋತೈತಿ. ಸೊ ಇಷ್ಟ ಸೆಟ್ ಇಂಟರ್ಫೇಸ್ ಬಗ್ಗೆ, ಸೆಟ್ ಇಂಟರ್ಫೇಸ್ ದಾಗ ಯಾವ್ಯಾವ ಕ್ಲಾಸ್ ಅದಾವ ಅಂತ ಹೇಳಿ. ಸೊ ಇದ್ ನಾವ ಕಲೆಕ್ಷನ್ ಫ್ರೇಮ್ ವರ್ಕ್ ಎಂಟೈರ್ಲಿ
ಕಂಪ್ಲೀಟ್ ಆದಂಗ ಆತಿದ. ಕಲೆಕ್ಷನ್ ಫ್ರೇಮ್‌ವರ್ಕ್‌ದಾಗ ಯಾವ್ಯಾವ ಇಂಟರ್ಫೇಸಸ್ ಅದಾವ, ಆಮೇಲೆ ಪ್ರತಿಯೊಂದು ಇಂಟರ್ಫೇಸ್‌ದಾಗ ಯಾವ್ಯಾವ ಕ್ಲಾಸಸ್ ಅದಾವ ಅಂತೇಳಿ ನಾವು ಇನ್ ಡಿಟೇಲ್‌ದಾಗ ನೋಡಿದ್ವಿ. ಅದ್ರದ್ದು ವರ್ಕಿಂಗ್ ಯಾವ್ಯಾವ ತರ ಆಕೈತಿ, ಆಮೇಲೆ ಯಾವ ಯೂಸ್ ಕೇಸ್‌ದಾಗ ಯಾವ್ದು ಯೂಸ್ ಮಾಡ್ಬೇಕಂತೇಳಿ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನಾವ ನೆಕ್ಸ್ಟ್ ವಿಡಿಯೋದಾಗ ಥ್ರೆಡ್ಸ್ ಅರೆ ಇಲ್ಲ ಅಂತಂದ್ರೆ ಸ್ಟ್ರೀಮ್ಸ್ ಅರೆ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ್ರೆ ತಿಳ್ಕೊಳಾಗ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.